ನಾವು ನಿನ್ನೆ ಜ್ಞಾನಿ ಅಜ್ಞಾನಿಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇನ್ನು ಅದರ ಬಗ್ಗೆ ಮುಂದುವರೆದು ಇನ್ನು ಸ್ವಲ್ಪ ವಿಷಯವನ್ನ ನಾವು ತಿಳ್ಕೊಳ್ಳೋಣ. ಸೊ ಜ್ಞಾನಿ ಅಜ್ಞಾನಿ ಏನನ್ನ ತಿಳ್ಕೊಂಡ್ವಿ ನಿನ್ನೆ? ಎಷ್ಟೋ ಉದಾಹರಣೆಗಳನ್ನ ಕೊಟ್ರು ನಮಗೆ ಸರ್. ಇಲ್ದೇ ಇರ್ತಕ್ಕಂಥದನ್ನ ಕೋರೋದೇ ಅಜ್ಞಾನಿ. ಅದ್ ಯಾವಾಗೂ ಸಿಗಲ್ಲ. ಸಿಕ್ಕರೂ ನಮ್ಗೆ ಆನಂದ ಸಿಗಲ್ಲ ಅಂತ ಗೊತ್ತಿದ್ರು ಅಂಥದನ್ನ ಕೋರ್ತಾ ಹೋಗ್ತಾನೆ ಅಜ್ಞಾನಿ. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಮುಕ್ತಿ ಅಂದ್ರೆ ದುಃಖ ರಾಹಿತ್ಯ ಸ್ಥಿತಿ ಅಂತ ಹೇಳಿದ್ರು. ಸೊ ಹಾಗೆ ಅವರ ಗುರುಗಳು ಹೇಳಿರ್ತಕ್ಕಂತಹ ವಾಕ್ಯವನ್ನ ನಮ್ಮೆಲ್ಲರಿಗೂ ತಿಳಿಸಿದ್ರು. ಸೊ ಲೇನಿದೆ ಕೋರರಾದು, ಆಮೇಲೆ ఉన్నది కాదనరాదు, వచ్చిందని సంబరపడరాదు, రాలేనది ದುಃಖಪಡರಾದು. ನಮಗೆ ಈ 4 ವಾಕ್ಯಗಳಿಂದ ಅದ್ಭುತವಾದಂಥ ಸಂದೇಶವನ್ನ ಕೊಟ್ರು. ಎಷ್ಟು ಅದ್ಭುತ! ಇದರಲ್ಲಿ ತುಂಬಾ ಅರ್ಥಗರ್ಭಿತವಾಗಿದೆ. ಇದನ್ನ ನಾವು ತಿಳ್ಕೊಂಡ್ವಿ. ಅದೇ ಮುಂದುವರೆದ ಭಾಗವಾಗಿ ಇನ್ನೂ ನಮಗೆ ಎಷ್ಟೋ ಉದಾಹರಣೆಗಳನ್ನ ಸರ್ ಹೇಳ್ತಾರೆ. ಹುಟ್ಟೋದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಜ್ಞಾನಿಗಳು, ಹುಟ್ಟಿದ ನಂತರ ಅಜ್ಞಾನಿಗಳು ಅಂತ ಹೇಳಿದ್ರು. ಸೊ ಹುಟ್ಟಿದ ನಂತರ ಅಜ್ಞಾನಿ ಸರಿ, ಆದ್ರೆ ಧ್ಯಾನ ಮಾಡಿದ್ರೆ ಜ್ಞಾನಿ ಆಗ್ತಾರೆ ಅಂತ ಗೊತ್ತು. ಆದ್ರೆ ಮುಂದುವರಿದು ಸರ್ ಏನ್ ಹೇಳ್ತಾರೆ, ಧ್ಯಾನ ಮಾಡಿದವರೆಲ್ಲ ಜ್ಞಾನಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಎಲ್ರೂ ಧ್ಯಾನ ಮಾಡ್ತಿದ್ದಾರೆ, ಎಷ್ಟೋ ಜನ ಇದ್ದಾರೆ, ಬಟ್ ಜ್ಞಾನಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರವರ ಬುದ್ಧಿಯ ಜೊತೆ ಪ್ರಯಾಣಿಸೋದಿಲ್ಲ, ಅವರ ಮನಸ್ಸಿನ ಜೊತೆ ಪ್ರಯಾಣ ಮಾಡ್ತಾರೆ ಅವರು. ಇಲ್ಲಿ ಅದಕ್ಕೆ ಯಾವಾಗ್ಲೂ ನಮ್ಮ ಬುದ್ಧಿಯೊಂದಿಗೆ ಪ್ರಯಾಣ ಮಾಡ್ತಾ ಹೋದ್ರೆ ಒಬ್ಬ ದೊಡ್ಡ ಜ್ಞಾನಿ ಆಗ್ತಾನೆ. ಧ್ಯಾನ ಮಾಡ್ತಾ ಜ್ಞಾನಿ ಆಗ್ತಾನೆ. ನಮಗೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಸೊ ಹೀಗೆ ಜ್ಞಾನಿ ಅಜ್ಞಾನಿಯನ್ನ ಹೇಳ್ತಾ ಇದ್ದಾರೆ ಸರ್. ಹಾಗೆ ಒಂದು ದಿನ ಒಂದು ಉದಾಹರಣೆ ಹೇಳ್ತಿದ್ದಾರೆ. ಪತ್ರಿ ಸರ್ ಹತ್ರ ಯಾರೋ ಒಬ್ಬ ಮಾಸ್ಟರು ಬಂದು ಕೇಳ್ತಾನಂತೆ, ಸರ್ ನಮ್ಮ ತಾಯಿಗೆ ತುಂಬಾ ಹುಷಾರಿಲ್ಲ ಅಂತ. ಸರ್ ದಯವಿಟ್ಟು ಹುಷಾರಿಲ್ಲ, ಅವರಿಗೆ ನಿಮ್ಮ ಧ್ಯಾನದಿಂದ ಬೇಗ ಹುಷಾರಾಗ್ಲಿ ಅಂತ ಕೇಳ್ಕೊಳ್ಳಿ ಸರ್ ಅಂತ, ಆಶೀರ್ವಾದ ಮಾಡಿ ಅಂತ. ಆಗ ಪತ್ರಿ ಸರ್ ಹೇಳ್ತಾರಂತೆ, ರಕ್ಷಿಸಿ ರಕ್ಷಿಸಿ ಅಂತ ಆತ ಕೇಳೋದಕ್ಕೆ ಪತ್ರಿ ಸರ್ ಏನೇ ಹೇಳ್ತಾರಂತೆ, ಆಯ್ತು ನಾನು ಕೋರ್ತೀನಿ, ನಾನು ಪ್ರಾರ್ಥಿಸ್ತೀನಿ, ಬೇಗ ಹೋಗ್ಲಿ ಅಂತ ಕೋರ್ತೀನಿ ಅಂತ ಹೇಳ್ತಾರೆ. ಅವ್ರು ಬೇಗ ದೇಹ ಬಿಟ್ಟು ಹೋಗ್ಬಿಡ್ಲಿ ಅಂತ ಕೇಳ್ತೀನಿ ಅಂತಾರಂತೆ ಪತ್ರಿ ಸರ್. ಅಂದ್ರೆ ಅವನು ಆ ದೇಹಕ್ಕೆ ಅಂಟಿದಾನೆ, ನನ್ನ ತಾಯಿ ನನ್ನ ತಾಯಿ ಅಂತ. ಅದಕ್ಕೆ ನೋಡಿ, ಅಂದ್ರೆ ಪತ್ರಿ ಸರು ನಾನು ಪ್ರಾರ್ಥನೆ ಮಾಡ್ತೀನಿ, ಆದ್ರೆ ಅವ್ರು ಬೇಗ ಹೋಗ್ಬಿಡ್ಲಿ ಅಂತ ಕೋರ್ತೀನಿ ಅಂತಾರೆ. ಅಂದ್ರೆ ಇಲ್ಲಿ ಎರಡು ಅರ್ಥ ಬರುತ್ತೆ. ಒಂದು ಅಂಟಿರೋದು, ಇನ್ನೊಂದು ಕಠೋರವಾಗಿ ಮಾತಾಡೋದು. ಅಂದ್ರೆ ಜ್ಞಾನಿಯ ಮಾತುಗಳು ಯಾವಾಗ್ಲೂ ಕಹಿಯಾಗಿರುತ್ತೆ ಅಂತ ಹೇಳ್ತಾರೆ, ಕಠೋರವಾಗಿರುತ್ತೆ. ಯಾಕಂದ್ರೆ ಅದು ಆಧ್ಯಾತ್ಮಿಕತೆ, ಅದು ಸತ್ಯವಾದುದು. ಆ ಜ್ಞಾನಿಯ ಮಾತು ಯಾವಾಗ್ಲೂ ಹೆಂಗಿರುತ್ತೆ, ಕಹಿಯಾಗೇ ಇರುತ್ತೆ. ಪತ್ರಿ ಸರ್ ನೋಡಿ ಅಲ್ಲಿ ಏನ್ ಹೇಳಿದ್ರು, ಬೇಗ ಹೋಗ್ಬಿಡ್ಲಿ ಅಂತಾನೆ ಪ್ರಾರ್ಥಿಸ್ತೀನಿ ಅಂದ್ರು. ಅವನಿಗೆ ಹೆಂಗ ಅನ್ಸುತ್ತೆ, ಓ ನಮ್ ತಾಯಿನೇ ಹೋಗ್ಬಿಡ್ಲಿ ಅಂತ ಕೇಳ್ಕೊಂತಾರ ಇವರು ಅಂತಂತ. ಅಲ್ಲಿ ಕಹಿಯಾದದಲ್ವಾ, ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಎಷ್ಟು ಕಷ್ಟ. ಅದೇ ಜ್ಞಾನಿ. ಅಂದ್ರೆ ಜ್ಞಾನಿಯ ಮಾತು ಯಾವಾಗ್ಲೂ ಕಹಿಯಾಗಿರುತ್ತೆ, ಕಠೋರವಾಗಿರುತ್ತೆ. ಯಾಕೆ ಹಂಗಿರುತ್ತೆ ಅಂದ್ರೆ ಅದು ಸತ್ಯವಾದುದು, ಅದೇ ಆಧ್ಯಾತ್ಮಿಕತೆ.
ಆಧ್ಯಾತ್ಮಿಕತೆ ಅಂದರೆ ಸತ್ಯವಾದದ್ದು, ಕಠಿಣವಾದದ್ದು. ಆಧ್ಯಾತ್ಮಿಕತೆ ಅಂದರೆ ಕಬ್ಬಿಣದ ಕಡಲೆಯಂತೆ. ನಿಜವಾದ ಜ್ಞಾನಿ ಕಬ್ಬಿಣದ ಕಡಲೆಯಂತೆಯೇ ಮಾತಾಡ್ತಾನೆ. ಅದು ಯಾರಿಗೂ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜ್ಞಾನಿ ಮಾತಾಡಿದಾಗ ಅಜ್ಞಾನಿ ಅದನ್ನ ಸ್ವೀಕರಿಸೋದಕ್ಕಾಗಲ್ಲ, ಅಜ್ಞಾನಿ ಮಾತಾಡಿದಾಗ ಜ್ಞಾನಿ ಸ್ವೀಕರಿಸೋದಕ್ಕಾಗಲ್ಲ. ಮಾತುಗಳು ಜ್ಞಾನಿಯ ಮಾತು ಅಜ್ಞಾನಿಗಾಗಲ್ಲ, ಅಜ್ಞಾನಿಯ ಮಾತು ಜ್ಞಾನಿಗಾಗಲ್ಲ. ಅದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು. ಅಂದ್ರೆ ಯಾವ ಪಕ್ಷಿಯ ಗೂಡು ಅದೇ ಪಕ್ಷಿ, ಯಾವ ಗೂಡು ಇರುತ್ತೆ ಪಕ್ಷಿಯ ಗೂಡು ಅದೇ ಗೂಡಿಗೆ ಹೋಗುತ್ತದೆ, ಬೇರೆ ಗೂಡಿಗೆ ಹೋಗೋದಕ್ಕೆ ಸಾಧ್ಯನಾ? ಅಂದ್ರೆ ಜ್ಞಾನಿಯಾದವನು ಜ್ಞಾನಿಯ ಮಾತಿಗೆ ಮಾತ್ರ ಸಮ, ಅಜ್ಞಾನಿಯ ಮಾತು ಅಜ್ಞಾನಿಗೆ ಮಾತ್ರ ಸಮ ಇದೆ. ಇದಕ್ಕೆ ಉದಾಹರಣೆ ಎಷ್ಟೋ ಇದೆ ನಮ್ಮ ಪತ್ರಿ ಸರ್ ಹತ್ರ. ಸೊ ಹೇಳೋರು, ಪತ್ರಿ ಸರ್ ತುಂಬಾ ಕೋಪ ಮಾಡ್ತಿದ್ರು, ಹೊಡಿತಿದ್ರು. ಎಸ್, ನೀವು ತಪ್ಪು ಮಾಡಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಅಷ್ಟೇನೆ. ನಾವು ಅದನ್ನ ನೋಡುವ ದೃಷ್ಟಿ ಹೇಗಿರ್ತಿತ್ತು? ಅಯ್ಯೋ ನಂಗೆ ಬೈದ್ರು ಅನ್ನಕ್ಕಿಂತ ಅದರಲ್ಲಿ ಯಾವುದನ್ನ ಮಾಡ್ಬೇಕು ಅಂತ ಹೇಳಿದಾರೆ ಪಾಸಿಟಿವ್ ವೇನಲ್ಲಿ ತಗೊಳ್ಳಿ. ಯಾರು ಜ್ಞಾನಿಯಾಗಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ನಂಗೆ ಬೈದಿಲ್ಲ, ಇದನ್ನ ನನಗೆ ಕಲಿಸ್ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ತಗೋತಾರಲ್ಲ, ಆವಾಗ ಅವ್ರ ಜ್ಞಾನಿ. ಆಗ ಜ್ಞಾನಿಯ ಮಾತು ಮಾತ್ರ ಅರ್ಥ ಆಗುತ್ತೆ. ಅದನ್ನ ನಾವಿಲ್ಲಿ ತಗೋಬೇಕಾಗಿರೋದು. ಅದಕ್ಕೆ ಯಾವಾಗ್ಲೂ ಅಜ್ಞಾನಿಗೆ ಜ್ಞಾನಿಯ ಮಾತು ಅರ್ಥನೇ ಆಗಲ್ಲ. ಸೊ ಮಾಸ್ಟರ್ಸ್, ಇಲ್ಲಿ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ನಾನು ಇಲ್ಲಿ ನಿಮ್ಮದೇ ಹೇಳ್ತೀನಿ. ಎಷ್ಟೋ ಜನ ನಾನು ಹೋಗಿದ್ದು ಹೇಳ್ತೀನಿ ಸರ್ ಅರ್ಥ ಆಗ್ತೀನಿ, ಅಜ್ಞಾನಿ ಅಷ್ಟೇ. ಇಲ್ಲಿ ಯಾವ ಕರ್ಮನೂ ಇಲ್ಲ, ಅವನು ಅಜ್ಞಾನಿ ಅಷ್ಟೇ. ನಾವು ತಿಳ್ಕೊಬೇಕಾಗಿರೋದು. ಸೊ ಅದೇ ಇನ್ನೊಂದೇ ಹೇಳ್ತಾರೆ ಪತ್ರಿ ಸರ್. ಎಷ್ಟೋ ಜನ ಈ ಲೋಕದಲ್ಲಿ ಇರ್ತಕ್ಕಂಥವ್ರು ಅವ್ರವ್ರ ಸಮಸ್ಯೆಗಳಿರುತ್ತೆ. ನನ್ನ ಮಗಳಿಗೆ ಮದುವೆ ಆಗ್ಬೇಕು, ನನ್ನ ಮಗನಿಗೆ ವೀಸಾ ಬರಬೇಕು ಫಾರಿನ್ಗೆ ಹೋಗಕ್ಕೆ, ನನ್ನ ಮನೆ ಕಟ್ಕೋಬೇಕು, ಈ ತರ ಎಷ್ಟೋ ಸಮಸ್ಯೆಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಗುರುವಿನ ಹತ್ರ ಹೋಗ್ತಾರೆ. ಸರ್ ಯಾವಾಗ ಆಗುತ್ತೆ ಮದ್ವೆ? ಗುರುಗಳ ಹತ್ರ. ಗುರುಗಳೇ ನಮ್ಮ ಮಗಳಿಗೆ ಯಾವಾಗ ಮದ್ವೆ ಆಗುತ್ತೆ, ಯಾವಾಗ ಸಿಗುತ್ತೆ ವೀಸಾ ನನ್ನ ಮಗನಿಗೆ, ನಾನು ಯಾವಾಗ ಮನೆ ಕಟ್ಬೋದು? ಇದನ್ನೆಲ್ಲ ಏನ್ ಮಾಡ್ತಾರೆ, ಈ ಕಷ್ಟಗಳನ್ನ ಜನರು ತಮ್ಮ ಕಷ್ಟಗಳನ್ನ ಸಮಸ್ಯೆಗಳನ್ನ ಇಟ್ಕೊಂಡು ಗುರುವಿನ ಬಳಿ ಹೋಗ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವರ ಹತ್ರ ಶಕ್ತಿ ಇರುತ್ತೆ. ಅವ್ರು ಮಾಡುವ ತಪ್ಪು ಏನು ಅಂದ್ರೆ ಅವ್ರನ್ನ ಮೂರನೇ ಕಣ್ಣಿಂದ ಅವ್ರ ಸಮಸ್ಯೆ ಕೊಡ್ತಾರೆ. ಅದು ತಪ್ಪು. ಯಾರ ಸಮಸ್ಯೆಗೆ ಅವರೇ ಪರಿಹಾರ ತಗೋಬೇಕು. ಮತ್ತೆ ಏನಾಗುತ್ತೆ, ಅಲ್ಲಿ ಅಜ್ಞಾನ ಹೊಂದುತ್ತಾರೆ. ನಮ್ಮ ಸಮಸ್ಯೆ ಯಾರ ಹತ್ರ ಹೋದ್ರೂ ಪರಿಹಾರ ಆಗಲ್ಲ, ಅದು ಅಜ್ಞಾನಿ. ಮತ್ತೆ ಏನ್ ಮಾಡ್ತಾರೆ, ಸೊ ಇದನ್ನ ಎಷ್ಟೋ ಜನ ಕೇಳ್ತಾರೆ, ನಾನು ಧ್ಯಾನಕ್ಕೆ ಬಂದಿದ್ದೀನಿ, ನನಗೆ ಮೂರನೇ ಕಣ್ಣು ಓಪನ್ ಆಗಿಲ್ಲ, ನನಗೇನು ನೋಡಕ್ ಆಗ್ತಿಲ್ಲ. ಅಜ್ಞಾನಿ ಆಸೆ ಪಡ್ತಾ ಇದ್ದಾನೆ, ಮತ್ತೆ ಅದು ಬೇಕು ಇದು ಬೇಕು ಅಂತ ಧ್ಯಾನದಲ್ಲಿ ಬಂದ್ರು ಕೂಡ. ನೀನ್ ಧ್ಯಾನಕ್ಕೆ ಬಂದ್ರೂ ಕೂಡ ಯಾವುದನ್ನು ಕೋರ್ಬಾರ್ದು. ಧ್ಯಾನಕ್ಕೆ ಅಲ್ಲ, ಯಾವಾಗೂ ಏನನ್ನು ಕೋರದೇ ಇರ್ತಕ್ಕಂಥವನೇ ಜ್ಞಾನಿ. ಮತ್ತೆ ಅಲ್ಲಿ ಅಜ್ಞಾನಿ ಆಗ್ತಾನೆ ಕೋರಿದ್ರೆ. ಅದಕ್ಕೆ ಯಾವುದನ್ನು ಕೋರ್ಬಾರ್ದು. ಧ್ಯಾನಕ್ಕೆ ಬಂದು ತಟಸ್ಥವಾಗಿ ಮಾಡ್ತಾ ಹೋಗ್ಬೇಕು. ನೀನ್ ಎಲ್ಲೇ ಇರು, ಏನೇ ಇರ್ಲಿ, ನಿನ್ ಮುಂದೆ ಕೋರ್ಬಾರ್ದು. ಅದು ಜ್ಞಾನಿಯ ನಿಜವಾದಂತಹ ಇಲ್ಲಿ ಹೇಳಿರ್ತಕ್ಕಂಥದ್ದು ಪತ್ರಿ ಸರ್.
ನಾವು ನೋಡಿದ್ವಿ ನಿನ್ನೆ ಎಷ್ಟು ಉದಾಹರಣೆಗಳನ್ನು ಕೊಟ್ರು ಸರ್. ಅವ್ರ ಗುರುಗಳ ದೇಹತ್ಯಾಗ, ಅವ್ರ ತಂದೆಯವರ ದೇಹತ್ಯಾಗ, ಅವ್ರ ತಾಯಿಯ ದೇಹತ್ಯಾಗ ಮಾಡಿದಾಗ. ಆದ್ರೆ ನಾನು ಅಜ್ಞಾನಿ ಕೂಡ ಅಂತ ಹೇಳಿದ್ರು ಸರ್. ತಮ್ಮದೇ ಒಂದು ಮಗು ದೇಹ ತ್ಯಾಗ ಮಾಡಿದಾಗ ನಾನು ಅತ್ತಿದ್ದೀನಿ, ದುಃಖವಾಗಿದ್ದೀನಿ, ಅಜ್ಞಾನಿ ಅವಾಗಿನ್ನು ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ಅಜ್ಞಾನದಲ್ಲಿ ಇದ್ವಿ. ಈಗ ಜ್ಞಾನಿ ಗೊತ್ತಿದೆ. ಜ್ಞಾನಿ ಅಂದ್ರೆ ಏನು? ದುಃಖ ಇಲ್ಲದೆ ಇರ್ತಕ್ಕಂತಹ ಸ್ಥಿತಿ, ಕೋರದೇ ಇರ್ತಕ್ಕಂಥ ಸ್ಥಿತಿ, ಅದು ನಿಜವಾದಂತ ಜ್ಞಾನಿ. ಯಾವುದಕ್ಕೂ ಅಳಬಾರ್ದು. ಸೊ ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತಾರೆ ಸರ್. ಯಾವುದೇ ಬರ್ಲಿ, ಅದು ಪ್ರಾಣಿ ಪಕ್ಷಿ ಏನೇ ಆಗಿರ್ಲಿ, ಎಲ್ಲವನ್ನ ಸಮಾನ ದೃಷ್ಟಿಯಿಂದ ನೋಡುವವನೇ ನಿಜವಾದ ಜ್ಞಾನಿ. ಸಮದರ್ಶನ, ಎಲ್ಲವನ್ನ ಸಮವಾದ ದೃಷ್ಟಿಕೋನದಿಂದ ನೋಡೋದು. ಹಸು ಆಗಿರ್ಬೋದು, ಆನೆ ಆಗಿರ್ಬೋದು, ಅದು ಏನೇ ಪ್ರಾಣಿ ಆಗಿರ್ಬೋದು, ನಾಯಿ ಆಗಿರ್ಬೋದು, ಒಬ್ಬ ನಮ್ಮ ಮುಂದೆ ಕೊಲೆಗಟ್ಟಕ ಬಂದಿರ್ಬೋದು, ಒಬ್ಬ ಚಂಡಾಲ ಬಂದಿರ್ಬೋದು, ಸಮಾನ ದೃಷ್ಟಿಯಿಂದ ಕಾಣಬೇಕು. ಅಯ್ಯೋ ಅವನು ತಪ್ಪು ಮಾಡಿದಾನೆ, ನನ್ನ ಮುಂದೆ ನಾನು ಅವನ್ನ ನೋಡಬಾರ್ದು. ಇಲ್ಲ, ಮಾಡಿದಾನೆ, ಸರಿ ಮಾಡ್ಕೊಂತಾನೆ, ಬದಲಾಗ್ತಾನೆ. ನಾವೇ ಅಜ್ಞಾನಿಗಳಾದರೂ ಜ್ಞಾನಿಗಳಾಗಿದ್ದೀವಿ. ಹಾಗೆ ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದಿ ಮತ್ತೆ ಬದಲಾಗ್ತಾನಲ್ಲ, ಆ ದೃಷ್ಟಿಯನ್ನ ನಾವು ನೋಡ್ಬೇಕು ಯಾವಾಗ್ಲೂ. ಅದು ಈ ಜ್ಞಾನಿಯ ಗುಣ. ಸೊ ಇವತ್ತು ಜ್ಞಾನಿಯ 2 ಗುಣವನ್ನ ನಾವು ತಿಳ್ಕೋಬೇಕಾಗಿರೋದು. ಜ್ಞಾನಿಯ ಮಾತು ಯಾವಾಗ್ಲೂ ಕಠೋರವಾಗಿರುತ್ತೆ, ಯಾಕಂದ್ರೆ ಅದು ಸತ್ಯ. ಅದು ನಾವು ತಿಳ್ಕೋಬೇಕು. ಜ್ಞಾನಿಯ ಮಾತು ಜ್ಞಾನಿಗೆ ಮಾತ್ರ ಅರ್ಥ ಆಗುತ್ತೆ. ಸೊ ನಾವು ಜ್ಞಾನಿ ಆಗಿರೋದ್ರಿಂದ ಯಾವುದೇ ಸಮಸ್ಯೆಗಳಿಲ್ಲ. ನಮ್ಮ ಸಮಸ್ಯೆಗಳಿಗೆ ನಮ್ಮಲ್ಲೇ ಪರಿಹಾರ ಇರುತ್ತೆ. ಯಾವುದನ್ನು ಹುಡ್ಕೊಂಡು ಹೋಗ್ಬಾರ್ದು. ಆ ಹುಡ್ಕೊಂಡು ಹೋದ್ರೆ ಮತ್ತೆ ಅಜ್ಞಾನಿನೇ. ನಾವು ಯಾವುದಕ್ಕೂ ಅಳ್ಬಾರ್ದು. ನಾವು ಯಾರೋ ಇವಾಗ ಪತ್ರಿಸರ ಉದಾಹರಣೆ ಹೇಳ್ದೆ, ಜ್ಞಾನಿ ಅವರ ಮಾತುಗಳನ್ನು ಯಾವಾಗ್ಲೂ ಅವರ ದೃಷ್ಟಿ, ನಾವು ಏನ್ ಹೇಳ್ತಿದ್ದಾರೆ ಆ ದೃಷ್ಟಿಯಿಂದನೇ ಸ್ವೀಕರಿಸಬೇಕು. ಅದಕ್ಕೆ ಏನ್ ಬೇಕು? ಧ್ಯಾನ ಸಾಧನೆ ಅನ್ನೋದು ಬೇಕು. ಆಮೇಲೆ ನಾವು ಎಲ್ಲವನ್ನ ಸಮಾನ ದೃಷ್ಟಿಯಿಂದ ನೋಡ್ಬೇಕು. ಅದು ಜ್ಞಾನಿಯ ಲಕ್ಷಣ. ನೋಡಿ, ಮನೆ ಹತ್ರ ಹಸು ಬಂದ್ರೆ ಏನ್ ಮಾಡ್ತೀವಿ? ಬಾ ಅಂತ ಅದಕ್ಕೆ ಬೆಲ್ಲ ಕೊಡೋದು, ಇರ್ತಕ್ಕಂಥದ್ದನ್ನೇನೋ ತಿನ್ನೋದು ಕೊಡ್ತೀವಿ. ನಾಯಿ ಬಂದ್ರೆ ಚುಚ್ಚು ಅಂತ ಕಳಿಸ್ತೀವಿ ಬೈದು. ನೋಡ್ಕೊಳ್ಳಿ, ನೀವೇ ಒಂದ್ಸರಿ ನಿಮ್ಮನ್ನ ರಿಯಲೈಸ್ ಮಾಡ್ಕೊಳ್ಳಿ. ನಾಯಿ ಬಂದ್ರೆ ಬೈದ್ ಕಳ್ಸೋದು ಅದನ್ನ. ಹಸು ಬಂದ್ರೆ ಕೊಡ್ತೀವಿ, ಯಾಕಂದ್ರೆ ಹಸು ಅಂದ್ರೆ ದೇವ್ರು ಅಂತ ತಿಳಿದಿದೀವಿ. ಆದ್ರೆ ನಾಯಿ ಬಂದ್ರೆ ಯಾಕೆ ಭೇದ ಭಾವ? ಅದು ಆ ಭೇದ ಭಾವ ಎಲ್ಲವತ್ರನು ಮಾಡಬಾರ್ದು. ನಾವು ಸಮಾನವಾಗಿ ನೋಡ್ಬೇಕು. ಅದಕ್ಕೂ ಏನೋ ಒಂದು ತಿನ್ನೋದಕ್ಕೆ ಕೊಡಿ. ಅದೇನ್ ಮಾಡುತ್ತೆ? ಕಚ್ಚುತ್ತೆ. ಕಚ್ಚಲ್ಲ, ನೀವು ತಪ್ಪು ಮಾಡಿದ್ರೆ ಮಾತ್ರ. ನಾವ್ ಅದನ್ನ ತಿಳ್ಕೊಳ್ಳಲ್ಲ. ಸೊ ಅದಕ್ಕೆ ನಿಜವಾದ ಜ್ಞಾನಿ ಆದ್ರೆ ಏನಿರ್ತಾನೆ? ಎಲ್ಲವನ್ನ ಸಮಾನ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ನಾವು ಆ ಸಮಾನ ದೃಷ್ಟಿಯನ್ನ ಬೆಳೆಸ್ಕೋಬೇಕು. ನಾವು ಜ್ಞಾನಿಗಳೇ. ಆ ದೃಷ್ಟಿ ಯಾವಾಗ ಬರುತ್ತೆ ಅಂದ್ರೆ, ನಿಮ್ಮಲ್ಲಿ ಒಂದು ಆ ಕಾನ್ಫಿಡೆಂಟ್ ಇದ್ದಾಗ. ಪ್ರತಿಯೊಂದನ್ನ ನೋಡುವ ದೃಷ್ಟಿ, ಅದನ್ನೇ ನೆನ್ನೆನೂ ಹೇಳಿದ್ರು ಸರ್. ಸೊ ಮನೇಲಿ ಯಾರೋ ಸತ್ತಿದಾರಂದ್ರೆ ಅವ್ರು ನೋಡುವ ಕಣ್ಣುಗಳು ಏನಾಗತ್ತೆ? ಆ ದೇಹವನ್ನ ಬಿಟ್ಟಿರೋದನ್ನೇ ನಾವು ನೋಡ್ತಾ ಇರ್ತೀವಿ, ಅಲ್ಲೇ ದುಃಖದಲ್ಲಿ ಇರ್ತೀವಿ. ಆದ್ರೆ ದೇಹ ಬಿಟ್ಟು ಏನೋ ಇದೆ ಅಂದ್ರೆ ಅದು ಜ್ಞಾನಿ. ನಮ್ಮ ನೋಡುವ ದೃಷ್ಟಿ ಸರಿಯಾಗಿರ್ಬೇಕು.
ನಾವು ಆಡುವ ಮಾತು ಸರಿಯಾಗಿರಬೇಕು, ಅದು ಜ್ಞಾನಿ, ನಿಜವಾದ ಜ್ಞಾನಿ. ಸೊ ಇಷ್ಟು ಲಕ್ಷಣಗಳು ಹೇಳಿದ್ದಾರೆ ಜ್ಞಾನಿ ಅಜ್ಞಾನಿಯ ಬಗ್ಗೆ ನಮಗೆ ಸರ್. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಜ್ಞಾನಿ ಅಜ್ಞಾನಿ ಅಂದರೆ. ಮತ್ತೆ ನಾವು ತಿಳಿದಿರುವಂತಹ ಜ್ಞಾನವನ್ನು ಎಲ್ಲರಿಗೂ ತಿಳಿಸ್ತಾ ಹೋಗೋದು ಸುಜ್ಞಾನಿ, ಮಹಾಜ್ಞಾನಿ. ಇಲ್ಲಿ ಯಾರು ಈ ಒಂದು PSM ಅಲ್ಲಿ ಇದ್ದಾರೆ ಎಲ್ಲರೂ ಸುಜ್ಞಾನಿಗಳು. ಯಾಕಂದ್ರೆ ಇವತ್ತು ಬಂದ್ರೆ ನಮ್ಮ ಪತ್ರಿ ಸರ್ ಏನ್ ಹೇಳಿದ್ದಾರೆ, ನೀನ್ ಇವತ್ತು ಬಂದಿದ್ದು ಹೇಗ್ ಕಲ್ತ್ರೆ ಹೇಳ್ಕೊಡಂತಿದ್ದಾರೆ. ಅದು ಮಹಾಜ್ಞಾನಿ. ಇಲ್ಲಿ ಎಲ್ಲರೂ ತಮಗ್ ತಿಳಿದಿರುವಂತ ಜ್ಞಾನವನ್ನ ಹಂಚ್ತಾ ಇದ್ದಾರೆ, ಹಂಚಬೇಕು. ಆಗ ಮಾತ್ರ ಅವನು ನಿಜವಾದ ಜ್ಞಾನಿ ಆಗ್ತಾನೆ. ಅವನ ಜ್ಞಾನ ಏನಾಗ್ತಾ ಹೋಗುತ್ತೆ, ಮಹಾಜ್ಞಾನ ಆಗ್ತಾ ಹೋಗುತ್ತೆ. ಇದು ಈ ಜ್ಞಾನಿಯ ಲಕ್ಷಣ. ಸೊ ಮಾಸ್ಟರ್ಸ್, ನಾವು ನಿನ್ನೆಯಿಂದ ಈ ಜ್ಞಾನ ಅಜ್ಞಾನಿ ಮತ್ತು ಅಜ್ಞಾನಿಯ ಬಗ್ಗೆ ತಿಳ್ಕೊಂಡ್ವಿ. ಸೊ ನಾವೆಲ್ಲರೂ ಧ್ಯಾನದಲ್ಲಿ ಇದ್ದೀವಿ. ಸೊ ಧ್ಯಾನದಲ್ಲಿ ಇರೋದ್ರಿಂದ ನಮಗೇನಿಲ್ಲ, ದುಃಖ ಇಲ್ಲ, ದುಃಖ ರಾಹಿತ್ಯ ಸ್ಥಿತಿಲಿದ್ದೀವಿ. ನಾವು ಬುದ್ಧಿಯ ಜೊತೆ ಪ್ರಯಾಣ ಮಾಡ್ತಾ ಹೋಗ್ತಿದೀವಿ. ಜ್ಞಾನಿ ನಾವೆಲ್ಲರೂ. ಅವನು ಯಾರು ಅಂತ ತಿಳ್ಕೊಂತಾ ಇದ್ದಾನೆ, ಅವನೇ ಜ್ಞಾನಿ. ತನ್ನನ್ನು ಫಸ್ಟ್ ತಾನು ತಿಳ್ಕೊಂತಾನೆ, ಅಕ್ಕಪಕ್ಕದವರನ್ನಲ್ಲ. ಅವನು ಅನವಶ್ಯಕವಾಗಿ ಮಾತಾಡಲ್ಲ, ಅವಸರವಿದ್ದಾಗ ಮಾತ್ರ ಮಾತಾಡ್ತಾನೆ. ಅವನು ಯಾವುದನ್ನೂ ಕೋರೋದಿಲ್ಲ, ವಿವೇಕದಿಂದ ಇರ್ತಾನೆ. ಯಾವುದಕ್ಕೂ ದುಃಖ ಇರೋದಿಲ್ಲ. ಎಷ್ಟು ನೋಡಿ ಜ್ಞಾನಿ ಅಂದ್ರೆ. ಅಂದ್ರೆ ಈ ಎಲ್ಲ ಗುಣಗಳು ನಮ್ಮಲ್ಲಿ ಧ್ಯಾನ ಮಾಡಿದಾಗ ಸಮೃದ್ಧವಾಗಿರುತ್ತೆ. ಅದಕ್ಕೆ ಒಂದೇ ಮಾತಲ್ಲಿ ಹೇಳ್ಬಿಟ್ಟಿದ್ದಾರೆ ಸರ್, ಧ್ಯಾನದಿಂದ ಜ್ಞಾನ. ನಾವು ಧ್ಯಾನ ಮಾಡ್ತಿದೀವಿ ಅಂದ್ರೆ ಜ್ಞಾನಿ. ಅದು ಕೂಡ ಧ್ಯಾನ ಮಾಡ್ತಾ ಇದ್ರು ಕೆಲವೊಬ್ರು ಜ್ಞಾನಿ ಆಗಿಲ್ಲ ಅಂದ್ರೆ ಅವರಲ್ಲಿ ಸಾಧನೆ ಇಲ್ಲ ಅಷ್ಟೇ. ಧ್ಯಾನ ಮಾಡ್ತಿದ್ದೀರಾ, ಎಷ್ಟು ಗಂಟೆ ಮಾಡ್ತಿದ್ದೀರಾ? 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ? ನೋ ವೇ, ಸಾಧ್ಯನೇ ಇಲ್ಲ. ದಿನಕ್ಕೆ 3-4 ಗಂಟೆ ಮಿನಿಮಮ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ಈ ಒಂದು ಆಹಾರ ಪದ್ಧತಿ, ನಮ್ಮ ಆಲೋಚನಾ ಪದ್ಧತಿ, ನಾವು ನೋಡುವಂತ ಕಣ್ಣು ಎಷ್ಟೊಂದಿದೆ ಈಗ. ಅದರಿಂದ ನಿಮ್ಮ ಶಕ್ತಿ ವ್ಯರ್ಥ ಆಗ್ತಿದೆ. ನಿಮ್ಮ 3 ಗಂಟೆ ಧ್ಯಾನ ಸಾಧನೆ ಯಾವುದಕ್ಕೂ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೆಚ್ಚು 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 ಧ್ಯಾನ ಮಾಡಿದಾಗೆ ಗೊತ್ತಾಗೋದು. ಸೊ ಧ್ಯಾನ ಮಾಡ್ತಾ ಇದ್ರು ದುಃಖದಲ್ಲಿದ್ದಾರೆ. ನಾನು ಮೊನ್ನೆ ಅದೇ ಹೇಳ್ತಾ ಇದ್ದೆ, ದುಃಖ. ಧ್ಯಾನ ಮಾಡ್ತಿದ್ರು ಯಾಕಂದ್ರೆ ಬಂಧದಲ್ಲಿ ಮುಳುಗಿದ್ದೀರ. ಆ ಬಂಧವನ್ನ ಬಿಡ್ಬೇಕು ನಾವು. ಅವಾಗ ದುಃಖ ಇರಲ್ಲ ನಿಮಗೆ, ಅವಾಗ ಜ್ಞಾನಿ ಆಗ್ತೀರ. ನಾವು ಅದನ್ನ ತಿಳ್ಕೊಬೇಕು. ಇಲ್ಲಿ ಒಂದಕ್ಕೆ ಒಂದು ಲಿಂಕ್ ಇರುತ್ತೆ. ನಾವು ಮೊದಲು ಧ್ಯಾನಕ್ಕೆ ಬಂದಾಗ ಈ ದೇಹ ಅಲ್ಲ ಅಂತ ಮೊದಲನೇ ಸ್ಟೇಜ್ ಅಂತ ಹೇಳ್ಬಿಟ್ಟಿದ್ದಾರೆ ನಮ್ಮ ಗುರುಗಳು. ನಾವು ದೇಹ ಅಲ್ಲ, ಆತ್ಮ ಪದಾರ್ಥ ಮೊದಲನೇ ಸ್ಟೇಜ್. ಅದು ತಿಳಿದು ಬಿಟ್ರೆ ಯಾವುದು ಬಂಧ ಇಲ್ಲ. ಇಲ್ಲಿ ದೇಹನೇ ಅಲ್ಲ ಅಂದಾಗ ನನ್ನ ಗಂಡ ಯಾರು, ನನ್ನ ಮಕ್ಕಳು ಯಾರು, ನನ್ನ ತಂದೆ ಯಾರು, ತಾಯಿ ಯಾರು, ಅವೆಲ್ಲಾನು ಇಲ್ವಲ್ಲ. ಅವೆಲ್ಲ ದೇಹಕ್ಕೆ ಮಾತ್ರ. ಈ ದೇಹ ಬಿಟ್ಟೋದಾಗ ಆತ್ಮಕ್ಕೆ ಯಾವ ಬಂಧ ಇದೆ? ಅಲ್ಲಿ ಎಲ್ಲ ಸಮಾನರು. ಈ ದೇಹವನ್ನು ಅಂಟಿದಾಗ ಆ ಎಲ್ಲ ಬಂಧಗಳು ಬರುತ್ತೆ. ಆ ಬಂಧದಿಂದ ದುಃಖ ಬರುತ್ತೆ. ಅದನ್ನ ನಾವು ಮೊದಲು ದೇಹ ಅಲ್ಲ ಅನ್ನೋದನ್ನ ತಿಳಿದಾಗ ಇನ್ಯಾವುದೂ ಇರುತ್ತೆ. ಸೊ ಈ ಜ್ಞಾನಿ ಅಜ್ಞಾನಿ ಅನ್ನೋದನ್ನ ನಾವು ಪದೇ 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 ರಿಯಲೈಸ್ ಆಗ್ತಾ ಇರಬೇಕು ಮಾಸ್ಟರ್. ನಾವೆಲ್ಲರೂ ಧ್ಯಾನ ಮಾಡ್ತಾ ಇದ್ದೀವಿ, ಜ್ಞಾನಿಗಳು. ಆದರೂ ಪತ್ರಿ ಸರ್ ಹೇಳ್ತಾರಲ್ಲ, ನಮ್ಮಲ್ಲಿ ಯಾವಾಗ ಶಕ್ತಿ ಕಡಿಮೆ ಆಗುತ್ತೆ ಅಜ್ಞಾನಿ ಆಗ್ತೀವಿ ಅಷ್ಟೆ. ನಾವು ಉದಾಹರಣೆ ಧ್ಯಾನ ಹೇಳ್ಕೊಡಕ್ ಹೋಗ್ತೀವಿ, ಕೇಳಲ್ಲ ಅಂತೀವಿ, ಅವ್ರ ಅಜ್ಞಾನಿ. ಆದ್ರೆ ನೀನ್ ಧ್ಯಾನ ಮಾಡ್ತಾ ಇದೀಯಾ, ಆದ್ರೂ
ದೇಹಕ್ಕೆ ದೇಹ ಅನ್ನೋ ಭ್ರಮೆಯಲ್ಲಿ ಬಿದ್ದು ಅಜ್ಞಾನಿ ಆಗ್ತಿರ್ತೀಯಲ್ಲ ಆಗಾಗ. ಅದನ್ನು ನಾವು ಸರಿ ಮಾಡ್ಕೋಬೇಕು. ತಪ್ಪಾಗುತ್ತೆ, ಆದರೆ ಅದನ್ನು ಸರಿ ಮಾಡಿಕೊಂಡು ಮತ್ತೆ ಮತ್ತೆ ಜ್ಞಾನಿ ಸ್ಥಿತಿಯಲ್ಲೇ ನಾವೆಲ್ಲ ಇರಬೇಕು ಅಂತ ನಾನು ಕೇಳ್ತೀನಿ. ಜ್ಞಾನಿ ಆದ ತಕ್ಷಣ ತಪ್ಪು ಮಾಡಲ್ಲ, ದುಃಖ ಇಲ್ಲ ಅಂತಿಲ್ಲ. ಬರ್ತಾ ಇರುತ್ತೆ, ಬಟ್ ಅದನ್ನ ನಾವು ನಮ್ಮದನ್ನ ನಾವೇ ರಿಯಲೈಸ್ ಮಾಡ್ಕೋಬೇಕು. ಅದು ಇನ್ನೂ ದೊಡ್ಡದು. ಅದು ಜ್ಞಾನಿ ಇನ್ನು. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.